ಸೊ ಇವತ್ತು ನನಗೆ ಬಿ ಟ್ಯಾರೋ ಅನ್ನುವಂಥ ಒಂದು ಹೊಸ ಡೆಕ್ ಡೆಲಿವರ್ ಆಯಿತು. ಲುಕ್ ಎಟ್ ದ ಬ್ಯೂಟಿ, ತುಂಬ ಸ್ಟ್ರಾಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದೆ. ಅಂದರೆ ಬಿ ಥೀಮ್ನಲ್ಲಿರುವಂಥ ಡೆಕ್ ಆಗಿದೆ ಇದು. ಅದ್ಭುತವಾಗಿದೆ ಎನರ್ಜಿ. ಸೊ ಇವತ್ತು ರೀಡಿಂಗ್ ಇದನ್ನೇ ಇಟ್ಕೊಂಡು ನಾನು ಮಾಡ್ತಾ ಇರುವಂಥದ್ದು. ಲುಕ್ ಎಟ್ ದ ಬ್ಯೂಟಿ ಆಫ್ ದ ಬಿ ಟ್ಯಾರೋ ಡೆಕ್. ಪಿಕ್ಚರ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದೆ. ಕಾರ್ಡ್ಸ್ನ ಪಿಕ್ಚರ್ಸ್. ಸೊ ರೀಡಿಂಗ್ ಇದರಲ್ಲೇ ನಾನು ಮಾಡ್ತೀನಿ ನಿಮಗೋಸ್ಕರ. ಐ ಆಮ್ ಯೂಸಿಂಗ್ ದಿಸ್ ನ್ಯೂ ಡೆಕ್ ಫಾರ್ ಯು ಓನ್ಲಿ. ನಿಮಗೆ ಅಂತಾನೆ ನಾನು ಈ ಒಂದು ಹೊಸದಾದ ಡೆಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನು ಮೆಸೇಜ್ ಬರುತ್ತೆ ನಿಮಗೆ ಅಂತ, ಯಾವ ಥರ ಮೆಸೇಜ್ ಬರುತ್ತೆ. ನೀವೊಂದು ಪ್ರಶ್ನೆನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ, ಆಯಿತಾ? ಎಸ್ ಆರ್ ನೋ ಮಾಡ್ತಾ ಇದ್ದೀನಿ. ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಾದ ನಂತರ ಆ ಪ್ರಶ್ನೆಗೆ ಉತ್ತರ ಏನು ಅಂತ ಈ ಡೆಕ್ನಲ್ಲಿ ನೋಡೋಣ. ಎಸ್ ಆರ್ ನೋ. ಲೆಟ್ಸ್ ಸಿ. ನನಗೂ ಗೊತ್ತಿಲ್ಲ ಏನು ಬರುತ್ತೆ ಅಂತ. ಏನು ಬರುತ್ತೆ ನೋಡೋಣ. ಆ ಪ್ರಶ್ನೆಗೆ ಉತ್ತರ ಏನು ಬರ್ತಾ ಇದೆ? 3 ಆಫ್ ಕಪ್ಸ್ ಫಸ್ಟ್ ಕಾರ್ಡ್ ಬಂದಿದೆ. ಅದಾದ ನಂತರ ಓಕೆ ಏಸ್ ಆಫ್ ಪೆಂಟಿಕಲ್ಸ್ ಸೆಕೆಂಡ್ ಕಾರ್ಡ್ ಆಗಿದೆ. ಅದಾದ ನಂತರ ನಿಮಗೆ 5 ಆಫ್ ಕಪ್ಸ್ ಥರ್ಡ್ ಕಾರ್ಡ್ ಬಂದಿದೆ. ಸೊ ಇಲ್ಲೇನು ಇದರ ಒಂದು ಎನರ್ಜಿ ಬರ್ತಾ ಇರೋದು ಅಂದರೆ, ಹೌದು ಈ ಒಂದು ಟ್ಯಾರೋ ಕಾರ್ಡ್ ಇದೆಯಲ್ಲ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥದ್ದು ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಏನನ್ನು ಫಿಲ್ಟರ್ ಇಟ್ಕೊಂಡು ತುಂಬಾ ಇಂಡೈರೆಕ್ಟಾಗಿ ಮೆಸೇಜ್ನ ಕೊಡೋದಿಲ್ಲ, ತುಂಬ ಡೈರೆಕ್ಟಾಗಿ ಕೊಡ್ತಾ ಇದೆ ಮೆಸೇಜ್ ಅನಿಸ್ತಾ ಇದೆ ನನಗೆ. ಯಾಕೆ ಅಂದರೆ ಇಲ್ಲಿ ನೈಫ್ ಬಂದಿದೆ. ನೀವು ಕೇಳ್ತಾ ಇರುವಂಥ ಪ್ರಶ್ನೆಗೆ ಉತ್ತರ ಏನಂದರೆ, ನೀವು ಖುಷಿಯಾಗಿರ್ಬೋದು, ಎಕ್ಸೈಟೆಡ್ ಆಗಿರ್ಬೋದು, ಇದು ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿರ್ಬೋದು. ಆದರೆ ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ನಿಮ್ಮ ಮನಸ್ಸನ್ನು ಹಾನಿ ಉಂಟು ಮಾಡುತ್ತೆ, ಅಂದರೆ ನೋವು ಉಂಟು ಮಾಡುತ್ತೆ, ಸ್ಲೈಸ್ ಆಗಿ ಕಟ್ ಮಾಡುತ್ತೆ ಅನ್ನುವಂಥ ಒಂದು ಮೆಸೇಜ್ ಬರ್ತಾ ಇದೆ. ನಿರಾಶೆಯ ಕಾರ್ಡ್ ಆಗಿದೆ 5 ಆಫ್ ಕಪ್ಸ್. ಉತ್ತರ ಏನಾಗಿದೆ? ನೋ ಆಗಿದೆ. ಆ್ಯಸ್ ಐ ಟೋಲ್ಡ್, ಈ ಒಂದು ಕಾರ್ಡ್ ಟ್ಯಾರೋನಲ್ಲಿ ಏನು ಬರ್ತಾ ಇದೆ ಅಂದರೆ, ಇಟ್ ಈಸ್ ವೆರಿ ಕ್ಲಿಯರ್ ಮೆಸೇಜ್. ಇಟ್ ಈಸ್ ಅ ನೋ. ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ಇದನ್ನು ಅಂದ್ಕೊಂಡಿದ್ದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ಸೊ ಮುಂದೆ ಹೋಗಿ ಈ ಒಂದು ವಿಚಾರನ ಇಲ್ಲಿಗೆ ಡ್ರಾಪ್ ಮಾಡಿ ಮುಂದೆ ಹೋಗಿ ಅಂತ ಬರ್ತಾ ಇದೆ. ಐ ಹೋಪ್ ದಿಸ್ ಹೆಲ್ಪ್ಡ್ ಯು. ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್ನಲ್ಲಿ ವ್ಯಕ್ತಪಡಿಸಿ. ಥ್ಯಾಂಕ್ ಯು ಸೋ ಮಚ್.